ಹಲೋ ಎಲ್ರಿಗೂ ನಮಸ್ಕಾರ. ಈ ಬಾರಿ IPLನಲ್ಲಿ ಟಾಪ್ 4 ಹೋಗೋದಂತೂ ಸ್ವಲ್ಪ ಬೇಗನೆ ಡಿಸೈಡ್ ಆಯಿತು. ಆದರೆ ಟಾಪ್ 2 ಹೋಗೋದು ಮಾತ್ರ ಯಾರು ಅಂತ ಕೊನೆ ಮ್ಯಾಚ್ನಲ್ಲೇ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಉಳಿದಿರೋದು 2 ಪಂದ್ಯ. ಸೊ ಈ 2 ಪಂದ್ಯ ಡಿಸೈಡ್ ಆಗುತ್ತೆ ಯಾರು ಟಾಪ್ 2ನಲ್ಲಿ ಇರ್ತಾರೆ ಅಂತ. ಸೊ ಈ ವಿಡಿಯೋದಲ್ಲಿ RCBಗೆ ಹೇಗೆ ಪ್ರೊಬ್ಯಾಬಿಲಿಟೀಸ್ ಇದೆ, ಹಾಗೆಯೇ ನಿನ್ನೆ GT ಸೋತ ಮೇಲಂತೂ ನಮ್ಮ ಚಾನ್ಸಸ್ ಜಾಸ್ತಿ ಆಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಚೆನ್ನೈ ವಿನ್ ಆಗಿರೋದ್ರಿಂದ RCBಗೆ ಸ್ವಲ್ಪ ಲಕ್ಕಾಗಿದೆ ಅಂತಲೇ ಹೇಳ್ಬೋದು. ಸೊ ಅವ್ರು 18 ಪಾಯಿಂಟ್ ಇದ್ರೂ ಕೂಡ ನಮಗೇನಷ್ಟು ಮ್ಯಾಟ್ರ್ ಆಗೋಲ್ಲ. ಮುಂದಿನ ಪಂದ್ಯ ಗೆಲ್ಲಬೇಕು ಅಷ್ಟೇ, ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ RCB ಕಡೆ. ಸೊ ಮುಂದಿನ ಪಂದ್ಯ ಗೆದ್ದರೆ ಪಕ್ಕಾ ಟಾಪ್ 2. ಸೊ ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ. ಇದು ಕೂಡ ಯಾವ ತಂಡ ವಿನ್ ಆಗುತ್ತೋ ಆ ತಂಡ ಟಾಪ್ 2ನ ಪ್ರವೇಶ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ MI ಅವರ ರನ್ ರೇಟು ಸಖತ್ತಾಗಿದೆ. ಸೊ ಹಾಗಾಗಿ ಅವರು ವಿನ್ ಆದರೆ ಖಂಡಿತವಾಗ್ಲೂ ಟಾಪ್ 2ಗೆ ತಲುಪ್ತಾರೆ. GT 18 ಪಾಯಿಂಟ್ ಇದ್ದರೂ ಕೂಡ MI ಎಷ್ಟು ರನ್ ರೇಟ್ ಇರೋದಿಲ್ಲ. ಇನ್ನು ಪಂಜಾಬ್ ಕಿಂಗ್ಸ್ ಏನಾದರೂ ಇವತ್ತು ಸೋತ್ರೆ ಸೊ ಅವರು ಟಾಪ್ 2ದಲ್ಲಿ ಇರೋದಿಲ್ಲ. ಸೊ ಅಲ್ಲಿಗೆ 3 ಎಲಿಮಿನೇಟರ್ ಆಡಬೇಕಾಗತ್ತೆ ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ತಂಡ. ಇನ್ನು ನಾಳೆ ಕೂಡ ಸೇಮ್ ಸಿನಾರಿಯೋ RCBಗೂ ಕೂಡ ಅಪ್ಲೈ ಆಗುತ್ತೆ. ವಿನ್ ಆದರೆ ಟಾಪ್ 2 ಆಡ್ತಾರೆ, ಇಲ್ಲ ಅಂದರೆ ಎಲಿಮಿನೇಟರ್ ಆಡಬೇಕು. ಸೊ 2 ಇಂಪಾರ್ಟೆಂಟ್ ಗೇಮ್ ಬರೋದಕ್ಕಿದೆ IPLನಲ್ಲಿ. ಸೊ ನಿನ್ನೆ ಚೆನ್ನೈ ಗೆದ್ದು RCBಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. GT 18 ಪಾಯಿಂಟ್ನಲ್ಲಿ ಎಂಡ್ ಮಾಡ್ತಾರೆ. ಸೊ GT ಅಷ್ಟೇ ರನ್ ರೇಟ್ ಇದೆ ನಮ್ಮದು, ಆದರೆ 17 ಪಾಯಿಂಟ್ ಇದೆ. ಸೊ ಒಂದು ಮ್ಯಾಚ್ ವಿನ್ ಆಗಲೇಬೇಕು, 19 ಪಾಯಿಂಟ್ ಆಗುತ್ತೆ ಆವಾಗ. ಸೊ GTಗಿಂತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಪಂದ್ಯ ವಿನ್ ಆಗಿಬಿಟ್ರೆ ನಮ್ಮದೇ ಟಾಪ್ 2 ನಾವೇ ತಲುಪ್ತೇವೆ. ಇನ್ನು ಇವತ್ತಿನ ಪಂದ್ಯ ಗೆದ್ದ ತಂಡ ಕೂಡ ಟಾಪ್ 2ನ್ನು ತಲುಪ್ತಾರೆ ಹಾಗೇ ಹೇಳಿದಾಗೇ. ಸೊ 2 ಗೇಮ್ ಟಾಪ್ 2ನ್ನು ಡಿಸೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಒಂದು ಟಾಪ್ 2ನಲ್ಲಿ ಯಾರಿರ್ತಾರೆ ಅಂತ ಗೊತ್ತಾಗುತ್ತೆ. ನಾಳೆ ಇನ್ನೊಬ್ಬರು ಯಾರು ಪ್ರವೇಶ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಸಾಕತ್ತು ಇಂಟೆನ್ಸ್ ಆಗ್ತಾಯಿದೆ. ಈ 2 ಪಂದ್ಯ ಡಿಸೈಡ್ ಮಾಡುತ್ತೆ ಟಾಪ್ 2ದಲ್ಲಿ ಯಾರು ಇರ್ತಾರೆ ಅಂತ. ಸೊ ಹೋಪ್ಫುಲಿ RCB ನಾಳೆ ವಿನ್ ಆಗಿ ಟಾಪ್ 2ಗೆ ಕ್ವಾಲಿಫೈ ಆಗಲಿ ಅಂತ ಆಶಿಸೋಣ. ಟಾಪ್ 2 ಅಂತ ಯಾಕೆ ಒತ್ತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 2 ಚಾನ್ಸ್ ಸಿಗುತ್ತೆ. ಇನ್ ಕೇಸ್ ಏನಾದರೂ ಕ್ವಾಲಿಫೈಯರ್ 1 ಆಡಿದ್ರೆ ವಿನ್ ಆದರೆ ಡೈರೆಕ್ಟ್ ಫೈನಲ್ ತಲುಪ್ತಾರೆ ಆ ತಂಡ. ಅಪ್ಪಿತಪ್ಪಿ ಏನಾದರೂ ಸೋತ್ರೂ ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ ಕ್ವಾಲಿಫೈಯರ್ 2ದಲ್ಲಿ ಮತ್ತೊಮ್ಮೆ ಗೆದ್ದು ಫೈನಲ್ ತಲುಪೋದಕ್ಕೆ. ಎಲಿಮಿನೇಟರ್ ಆಡಿದ್ರೆ ಇನ್ ಕೇಸ್ ಏನಾದರೂ ಸೋತ್ರೆ ಎಲಿಮಿನೇಟೇನೆ, ಮತ್ತೊಂದು ಚಾನ್ಸ್ ಎಲ್ಲ ಇರೋದಿಲ್ಲ. ಎಲಿಮಿನೇಟರ್ ಆಡಿ ಮತ್ತೆ ಕ್ವಾಲಿಫೈಯರ್ 2 ಆಡಿ ಫೈನಲ್ ಹೋಗಬೇಕಾಗುತ್ತೆ. ಸ್ವಲ್ಪ ಟಫ್ ಟಾಸ್ಕ್ ಬರುತ್ತೆ ಆವಾಗ. ಸೊ ಇವಾಗ ಅಂತೂ ಈಸಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಟಾಪ್ 2 ಇದ್ದರೆ ಒಂದು ಮ್ಯಾಚ್ ಸೋತರೂ ಸಹ ಕ್ವಾಲಿಫೈಯರ್ 2 ಆಡಿ ಮತ್ತು ಫೈನಲ್ ಪ್ರವೇಶ ಮಾಡೋ ಚಾನ್ಸ್ ಇರುತ್ತೆ. IPLನಲ್ಲಿ ಆ ಅಥಾರಿಟಿಯನ್ನು ಕೊಟ್ಟಿದ್ದಾರೆ ಟಾಪ್ 2 ಇರೋ ತಂಡಗಳಿಗೆ. ಸೊ ಹಾಗಾಗಿ ಅದಕ್ಕೇ ಎಲ್ಲ ತಂಡ ಇವಾಗ ಟಾಪ್ 2 ಇರೋದಕ್ಕೆ ಟ್ರೈ ಮಾಡ್ತಾಯಿದೆ. 4 ತಂಡಕ್ಕೂ ಇನ್ ಕೇಸ್ ಟೆಕ್ನಿಕಲಿ ಚಾನ್ಸ್ ಇದೆ, ಮ್ಯಾಥಮೆಟಿಕಲಿ ಹೇಳಬೇಕಂದ್ರೆ. ಸೊ ಹೆಚ್ಚಿನ ಚಾನ್ಸ್ ಇವಾಗ ಬಂದಿರೋದಂದರೆ RCB ತಂಡಕ್ಕೆ ಒಂದು ಗೆದ್ದರೆ ಆಯಿತು, ರನ್ ರೇಟ್ ಏನು ಮ್ಯಾಟರ್ ಆಗೋಲ್ಲ. ಸೊ ಹಾಗಾಗಿ ಒಳ್ಳೆ ಚಾನ್ಸ್, ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಮೊನ್ನೆ ಏನಾದರೂ ವಿನ್ ಆಗಿದ್ದರೆ ಡೈರೆಕ್ಟ್ ಇವಾಗಲೇ ಟಾಪ್ 2 ಕನ್ಫರ್ಮ್ ಆಗಿರೋದು. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋಣ ನಾಳೆ ಹೋಪ್ಫುಲಿ ವಿನ್ ಆಗಿ ಟಾಪ್ 2ನ್ನು ತಲುಪ್ಬೋದು RCB. ಇಲ್ಲಾಂದರೆ ಎಲಿಮಿನೇಟರ್ ಆಡಬೇಕಾಗತ್ತೆ. ದೊಡ್ಡ ಟಾಸ್ಕ್ ಇದ್ರಾಗುತ್ತೆ ಅಂತಲೇ ಹೇಳ್ಬೋದು RCB ಮುಂದೆ. ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ನಾಳೆ ವಿನ್ ಆಗಿ ಟಾಪ್ 2ನ್ನು ತಲುಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಟಾಪ್ 2 ತಲುಪಿದ್ರೆ ಚಂಡೀಗಢಲ್ಲಿ ಇರೋದು ಮ್ಯಾಚು. ಸೊ ಅಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗುತ್ತೆ ವಿಡಿಯೋ. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ.